ಇರಾನ್ ಭೀಕರ ದಾಳಿಗೆ ಇಸ್ರೇಲ್ ತತ್ತರಿಸಿ ಹೋಗ್ತಾ ಇದೆ. ಇಸ್ರೇಲ್ನಲ್ಲಿ ಎಂದಿನ ಸಾವಿನ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಟೆಲ್ ಅವೀವ್ ನಗರದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ. ಇರಾನ್ ದಾಳಿಯಲ್ಲಿ ಸಾವನ್ನಪ್ಪಿದಂತಹ ಶವಗಳು ಕೂಡ ಪತ್ತೆಯಾಗ್ತಾ ಇದ್ದಾವೆ. 200ಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ. 7 ಮಂದಿ ನಾಪತ್ತೆಯಾಗಿದ್ದಾರೆ. ಟೆಲ್ ಅವೀವ್ನಲ್ಲಿ ಮುಂದುವರಿತಾ ಇದೆ ರಕ್ಷಣಾ ಕಾರ್ಯಾಚರಣೆ. ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸ್ತಾ ಇದೆ ಇವತ್ತು ಕೂಡ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಟೆಲ್ ಅವೀವ್ ಟೆಹರಾನ್ ಮೇಲೆ ವಾಯು ದಾಳಿಯನ್ನು ನಡೆಸಿದ್ದು ಎರಡೂ ದೇಶಗಳ ನಡುವಿನ ಸಂಘರ್ಷ ತೀವ್ರವಾಗ್ತಾ ಇದೆ. ಇರಾನ್ ಕ್ಷಿಪಣಿಯೊಂದು ಇಸ್ರೇಲ್ನ ವಸತಿ ಕಟ್ಟಡಕ್ಕೆ ಅಪ್ಪಳಿಸಿರುವುದರಿಂದ ಕನಿಷ್ಠ 13 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದೀಗ ಸಾವಿನ ಸಂಖ್ಯೆ 13ಕ್ಕೆ ಏರಿಕೆಯಾಗಿದೆ. ಇಸ್ರೇಲ್ನ ಮೇಲೆ ಇರಾನ್ ಹೊಸ ಕ್ಷಿಪಣಿ ದಾಳಿಯನ್ನ ನಡೆಸಿರೋದ್ರಿಂದ ಇಸ್ರೇಲ್ ತನ್ನ ನಾಗರಿಕರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ಪಡೆಯೋದಕ್ಕೆ ಸೂಚನೆಯನ್ನ ಒಂದ್ ಕಡೆ ಕೊಟ್ಟಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ದಾಳಿ ಪ್ರತಿ ದಾಳಿಗಳು ಕ್ಷಿಪಣಿಗಳು ಹಾಕಲಾಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮತ್ತೆ ಈ ಕ್ಷಿಪಣಿ ದಾಳಿಯಿಂದಾಗಿ ಸ್ಥಳದಲ್ಲಿ ಏನೆಲ್ಲ ಅನಾಹುತಗಳು ಉಂಟಾಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಬಿಲ್ಡಿಂಗ್ ಮೇಲೆ ಬಿದ್ದಿದೆ ಈ ಕ್ಷಿಪಣಿ ದಾಳಿ ಏನಾಗಿತ್ತು ಅದು. ಸೊ ಹಾಗಾಗಿ ಇಡೀ ಬಿಲ್ಡಿಂಗ್ ಕೂಡ ನಾಶ ಆಗಿದೆ. ಕಂಪ್ಲೀಟ್ ಅರ್ಧಕ್ಕರ್ಧ ಬಿಲ್ಡಿಂಗ್ ನಾಶ ಆಗಿದೆ. ಬಿಲ್ಡಿಂಗ್ ಉರುಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ 13 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇರಾನ್ನ ಕ್ಷಿಪಣಿ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಮತ್ತೆ ಟೆಹರಾನ್ ಮೇಲೆ ದಾಳಿಯನ್ನ ಕೂಡ ಮುಂದುವರೆಸಿದೆ. ಇರಾನ್ ತನ್ನ ಕ್ಷಿಪಣಿಗಳನ್ನ ಉಡಾಯಿಸಿದ ನಂತರ ಇಸ್ರೇಲ್ ಸೇನೆ ಪ್ರತಿ ದಾಳಿಯನ್ನ ಕೂಡ ನಡೆಸ್ತಾ ಇದೆ. ಇರಾನ್ನಿಂದ ಇಸ್ರೇಲ್ನ ಕ್ಷಿಪಣಿಗಳು ಬರ್ತಾ ಇದ್ದಂತೆ ಇಸ್ರೇಲ್ನಾದ್ಯಂತ ಏನು ಸೈರನ್ ಅನ್ನ ಕೂಡ ಮೊಳಗಿಸಲಾಯಿತು. ಅಂದ್ರೆ ಸುರಕ್ಷಿತ ಸ್ಥಳಕ್ಕೆ ಎಲ್ಲರೂ ಕೂಡ ತೆರಳಿ ಅಂತ ಹೇಳಿ ಸೈರನ್ ಅನ್ನ ಸ್ಥಳದಲ್ಲಿ ಮೊಳಗಿಸಲಾಗ್ತಾ ಇದೆ. ಬಟ್ ದಾಳಿ ಯಾವ ರೀತಿಯಾಗಿ ಆಗಿದೆ, ದಾಳಿಯ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಯಾವ ರೀತಿಯಾಗಿ ಕಾಂಪೌಂಡ್ಗಳೆಲ್ಲವೂ ಕೂಡ ದಾಳಿಗೆ ಧ್ವಂಸ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಇರಾನ್ ಮೇಲೆ ಇಸ್ರೇಲ್ನಿಂದ ಪ್ರತಿ ದಾಳಿ ಮುಂದುವರೆದಿದೆ. ಇರಾನ್ನಲ್ಲಿ ಕ್ಷಿಪಣಿ ಉಡಾವಣಾ ಕೇಂದ್ರಗಳ ಮೇಲೆ ಅಟ್ಯಾಕ್ ನಡೆದಿದೆ. ಪಶ್ಚಿಮ ಇರಾನ್ನಲ್ಲಿ ಇರುವಂತಹ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳನ್ನ ಧ್ವಂಸ ಮಾಡಲಾಗಿದೆ. ಇರಾನ್ ಮೇಲಿನ ದಾಳಿ ವಿಡಿಯೋ ರಿಲೀಸ್ ಮಾಡಿದೆ ಇಸ್ರೇಲ್ನ ಸೇನೆ. ನೋಡಿ, ಇರಾನ್ನಿಂದ ಇಸ್ರೇಲ್ನ ಕ್ಷಿಪಣಿಗಳು ಬರ್ತಾ ಇದ್ದಂತೆ ಇಸ್ರೇಲ್ನಾದ್ಯಂತ ಸೈರನ್ ಅನ್ನ ಒಂದ್ ಕಡೆ ಮೊಳಗಿಸಲಾಯಿತು. ಇರಾನ್ ಮೇಲಿನ ದಾಳಿಯನ್ನ ವಿಡಿಯೋ ಈಗ ರಿಲೀಸ್ ಮಾಡ್ಕೊಳ್ತಾ ಇದೆ ಸೇನೆ, ಅಂದ್ರೆ ಇಸ್ರೇಲ್ನ ಸೇನೆ. ತಕ್ಷಣವೇ ಸಾರ್ವಜನಿಕರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಅಂತ ಹೇಳಿ ಒಂದ್ ಕಡೆ ಸೈರನ್ ಅನ್ನ ಕೂಡ ಮೊಳಗಿಸ್ತಾ ಇದೆ. ಈ ಒಂದು ಬೆದರಿಕೆಯನ್ನ ತಡೆಯೋದಕ್ಕೆ ರಕ್ಷಣಾ ವ್ಯವಸ್ಥೆಗಳನ್ನ ಕಾರ್ಯ ನಿರ್ವಹಿಸುವಂತೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ. ನಾಗರಿಕರಿಗೆ ಎಚ್ಚರಿಕೆಯನ್ನ ನೀಡುತ್ತಾ ಎಚ್ಚರಿಕೆ ಗಂಟೆಯನ್ನ ಕೇಳಿದ ತಕ್ಷಣ ಸಾರ್ವಜನಿಕರು ರಕ್ಷಿತ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಮತ್ತೆ ಮುಂದಿನ ಸೂಚನೆಯವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಬರಬಾರ್ದು, ಅಲ್ಲೇ ಉಳಿದುಕೊಳ್ಬೇಕು ಅಂತ ಹೇಳಿ ಇಸ್ರೇಲ್ನ ಸೇನೆ ಹೇಳ್ತಾ ಇದೆ. ಇರಾನ್ ಕ್ಷಿಪಣಿಗಳನ್ನ ಉಡಾಯಿಸ್ತಾ ಇದ್ದಂತೆ ಇಸ್ರೇಲ್ ಸೇನೆ ಟೆಹರಾನ್ನಲ್ಲಿರುವಂತಹ ಗುರಿಗಳ ಮೇಲೆ ದಾಳಿಯನ್ನ ನಡೆಸಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇರಾನ್ನಿಂದ ಉಡಾಯಿಸಲಾದಂತಹ ಕ್ಷಿಪಣಿಗಳನ್ನ ತಡೆಯೋದಕ್ಕೆ ಸೇನೆ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಸಂದರ್ಭದಲ್ಲೇ ಇಸ್ರೇಲ್ ವಾಯುಪಡೆ ಟೆಹರಾನ್ನಲ್ಲಿ ಇರುವಂತಹ ಮಿಲಿಟರಿ ಗುರಿಗಳ ಮೇಲೆ ದಾಳಿಯನ್ನ ಕೂಡ ನಡೆಸ್ತಾ ಇದೆ. ಉದ್ವಿಗ್ನತೆ ಹೆಚ್ಚಾದ ಕಾರಣ ಇಸ್ರೇಲ್ನ ಹಲವು ಭಾಗಗಳಲ್ಲಿ ಸೈರನ್ಗಳನ್ನ ಕೂಡ ಮೊಳಗಿಸಲಾಗ್ತಾ ಇದೆ. ಬಿಲ್ಡಿಂಗ್ಗಳೇ ಧ್ವಂಸಗಳಾಗ್ತಾ ಇದ್ದಾವೆ. ಮನೆಗಳ ಮೇಲೂ ಕೂಡ ದಾಳಿ ಆಗ್ತಾ ಇದೆ. ನಾಗರಿಕರ ಪ್ರದೇಶಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗ್ತಾ ಇದೆ. ಪಶ್ಚಿಮ ಇರಾನ್ನಲ್ಲಿರುವಂತಹ ಕ್ಷಿಪಣಿ ಸಂಗ್ರಹಣಾ ಕೇಂದ್ರಗಳನ್ನ ಕೂಡ ಈಗಾಗಲೇ ಧ್ವಂಸ ಮಾಡಲಾಗಿದೆ. ಇರಾನ್ ಮೇಲಿನ ದಾಳಿಯ ವಿಡಿಯೋವನ್ನ ಕೂಡ ಇಸ್ರೇಲ್ನ ಸೇನೆ ಬಿಡುಗಡೆ ಮಾಡಿದೆ. ಸೊ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇರುವಂತಹ ಪ್ರದೇಶಕ್ಕೆ ತೆರಳೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ. ಇರಾನ್ ಕ್ಷಿಪಣಿಗಳು ಇಸ್ರೇಲ್ನನ್ನ ತಲುಪ್ತಾ ಇದ್ದಂತೆ ಟೆಲ್ ಅವೀವ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸ್ಫೋಟದ ಸದ್ದುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಯಾವಾಗ ನಿಲ್ಲುತ್ತಪ್ಪ, ಇದೆಲ್ಲವೂ ಕೂಡ ದಾಳಿ ಪ್ರತಿ ದಾಳಿಗಳು, ಈ ಯುದ್ಧ ಇವೆಲ್ಲ ಬೇಕಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿನ ಜನತೆ ಕೂಡ ಒಂದು ಕಡೆ ನಲುಗಿ ಹೋಗಿದ್ದಾರೆ. ಮತ್ತೆ ಸರಿಯಾಗಿ ತಿನ್ನೋಕೆ ಏನೂ ಸಿಗ್ತಾ ಇಲ್ಲ, ಎಲ್ಲವೂ ಕೂಡ ಧ್ವಂಸ ಆಗ್ತಾ ಇದೆ, ಭಯಭೀತರಾಗಿದ್ದಾರೆ. ಮಕ್ಕಳನ್ನು ರಕ್ಷಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಹರಸಾಹಸವನ್ನು ಕೂಡ ಪಡ್ತಾ ಇದ್ದಾರೆ.
ಇರಾನ್ ಮತ್ತು ಇಸ್ರೇಲ್ನ ಜನಸಾಮಾನ್ಯರು ಎರಡೂ ದೇಶಗಳು ಕೂಡ ದಾಳಿ ಮತ್ತು ಪ್ರತಿ ದಾಳಿಯನ್ನು ಮುಂದುವರಿಸ್ತಾ ಇದ್ದಾವೆ. ಬಟ್ ಆದರೆ ಇದರಲ್ಲಿ ನಾಗರಿಕರಿಗೆ ಅತಿ ಹೆಚ್ಚು ಸಮಸ್ಯೆಯಾಗತ್ತೆ. ಯಾರೇ ದಾಳಿ ಮಾಡಿದ್ರು, ಯಾರೇ ಪ್ರತಿ ದಾಳಿ ಮಾಡಿದ್ರೂ ಕೂಡ ಕಷ್ಟವನ್ನು ಅನುಭವಿಸೋದು ಸಾಮಾನ್ಯರಿಗೆ ಇದೀಗ ತೊಂದರೆಗಳು ಹೆಚ್ಚಾಗ್ತಾ ಇದೆ. ಮತ್ತು ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಏನಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ತೆಗೆದುಕೊಂಡು ಬರೋಣ ಅಂತಂದ್ರೂ ಕೂಡ ಆಗ್ತಾ ಇಲ್ಲ. ಸೈರನ್ ಮೊಳಗಿಸ್ತಾ ಇದ್ದಾವೆ, ದಾಳಿಗಳಾಗ್ತಾ ಇದೆ, ಕ್ಷಿಪಣಿ ದಾಳಿ ಆಗ್ತಾ ಇದೆ. ಎಲ್ಲಿ ತಮ್ಮ ಮೇಲೆ ಬಿದ್ದು ತಾವು ಸಾವನ್ನಪ್ತಾರೋ ಅನ್ನುವಂತಹ ಭಯಗಳು ಕೂಡ ಹೆಚ್ಚಾಗ್ತಾ ಇದೆ. ಕರ್ನಾಟಕದ 18 ಜನರು ಕೂಡ ಅಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಇರಾನ್ನ ಮಿಲಿಟರಿ ಮತ್ತು ಪರಮಾಣು ತಾಣಗಳ ಮೇಲೆ ತೀವ್ರವಾಗಿ ದಾಳಿಯನ್ನು ಕೂಡ ನಡೆಸ್ತಾ ಇದೆ. ದಾಳಿಗೆ ಪ್ರತಿ ದಾಳಿಗಳು ಕೂಡ ಮುಂದುವರಿತಾ ಇದೆ. ನಾಗರಿಕ ಪ್ರದೇಶದ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಇಸ್ರೇಲ್ನ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳು ಮತ್ತು ದೇಶದ ಕರಾವಳಿ ಮತ್ತು ಉತ್ತರ ಪ್ರದೇಶಗಳಲ್ಲಿನ ಹಲವು ವಸತಿ ಕಟ್ಟಡಗಳು ಕೂಡ ದಾಳಿಗೆ ಒಳಗಾಗಿವೆ ಅಂತ ಹೇಳಿ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದರ ಪರಿಣಾಮವಾಗಿ ತೆರೆದ ಪ್ರದೇಶಗಳಲ್ಲಿ ಬೆಂಕಿಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಬೆಂಕಿಯ ಬೊಗ್ಗೆ ಯಾವ ರೀತಿಯಾಗಿ ಏಳ್ತಾ ಇದೆ ಅನ್ನೋದನ್ನ ಸಾಕಷ್ಟು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸಿದ್ದೀರಿ. ಗ್ಯಾರಂಟಿ ನ್ಯೂಸ್ನ ಸ್ಕ್ರೀನ್ ಮೇಲೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬೆಂಕಿಯ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಕರಾವಳಿ ಮತ್ತು ಉತ್ತರ ಜಿಲ್ಲೆಗಳನ್ನ ಇಸ್ರೇಲ್ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳ ಕಮಾಂಡ್ ಕೇಂದ್ರಗಳಿಗೆ ಹಲವಾರು ಘಟನೆಗಳು ಕೂಡ ವರದಿ ಆಗ್ತಾ ಇದೆ ಮತ್ತು ಸಾಕ್ಷಿ ಆಗ್ತಾ ಇದೆ.